55 ಹಾಗೂ 56ನೇ ಕವನ. ತರಿಸಿ ಭದ್ರಾಸನದೊಳು ಈತನ ಅಂಗರಸು. ಪದವಿಯೊಳು ಅಂಗ ದೇಶದ ಸಿರಿಯ ನೆತ್ತನು ರಚಿಸಿದನು. ಮೂರ್ಧಾಭಿಷೇಕ ಆಚನದ ದರು ಶನವ ನಿತ್ಯಕ್ಕಳ ಭೂಮೀಶ್ವರರು ಕಂಡರು. ಪೂರ್ವಶೈಲದ ಧರಣಿಯಂತಿರೆ ಕರ್ಣನೆಸೆದನು ರಾಜ ತೇಜದಲ್ಲಿ. ಅಂದರೆ ಭದ್ರಾಸನವನ್ನು ತರಿಸಿ ಕರ್ಣನಿಗೆ ಅಂಗದೇಶದ ದೊರೆ ಈತನವನು ಕೊಟ್ಟು ದೊರೆತನವನ್ನು ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡಿಸಿದನು. ಅಲ್ಲಿದ್ದ ರಾಜರು ಕರ್ಣನ ದರ್ಶನವನ್ನು ಪಡೆದರು. ಪೂರ್ವ ಪರ್ವತದ ಮೇಲೆ ಉದಿಸುವ ಸೂರ್ಯನ ಹಾಗೆ ಕರ್ಣನು ರಾಜ ತೇಜಸ್ಸಿನಿಂದ ಹೊಳೆದನು. 56ನೇ ಕವನ. ಈತನುತ್ಸವ ತನ್ನದೆಂದು ಪ್ರೀತಿಯಲ್ಲಿ ಬರೆ ಸಿಂಹಪೀಠವ ನೀತನ್ ಅಳಿದಿರೆ ಅಗಿದನು ಪದದಲ್ಲಿ. ಬಳಿಕ ಜನಜನಿತ ಸೂತ ನಿವನೆಂದು ಭವನ ಖ್ಯಾತವಾದುದು. ಬಳಿಕ ನಸು ನಗುತೀತನು ಕುಲವೆತ್ತ ಭಂಗಿಸಿ ನುಡಿದನು ಭೀಮ. ಕರ್ಣನ ಪಟ್ಟಾಭಿಷೇಕೋತ್ಸವವು ತನಗೆ ಆಯಿತೇನೋ ಎಂದು ಉಬ್ಬಿ ಸಾಕು ತಂದೆಯು ಕರ್ಣನ ಬಳಿಗೆ ಬರಲು ಕರ್ಣನು ಸಿಂಹಾಸನದಿಂದಿಳಿದು ನಮಸ್ಕರಿಸಿದನು. ಕರ್ಣನು ಸೂತಪುತ್ರನೆಂದು ಜನರೆಲ್ಲರೂ ಮಾತನಾಡಿಕೊಂಡರು. ಭೀಮನು ನಸುನಕ್ಕು ಕುಲದ ಹೆಸರನ್ನೆತ್ತಿ ಕರ್ಣನನ್ನು ಭಂಗಿಸಿದನು. ಧನ್ಯವಾದಗಳು.